ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ ಗೈಸ್. ಇವತ್ತು ತುಂಬ ಲೇಟ್ ಆಗಿಬಿಟ್ಟೈತೆ ಯೂಟ್ಯೂಬ್ ಸ್ಟಾರ್ಟ್ ಮಾಡೋದು. ಯಾಕಂದರೆ ಫಸ್ಟ್ ವಿಡಿಯೋ ಎಡಿಟ್ ಮಾಡೋದಕ್ಕೆ ಫುಲ್ಲು ತಲೆನೋವು ಬಂದ್ಬಿಡ್ತು. ಅಂದರೆ ನಿಮಗೋಸ್ಕರ ಎಡಿಟ್ ಮಾಡಲೇಬೇಕು. ಆಮೇಲೆ ಇವತ್ತು ಬೇರೆ ನಾಳೆ ಬೇರೆ ಸ್ಕೂಲ್ ಸ್ಟಾರ್ಟ್ ಆಗೈತೆ, ನೋಟ್ಸ್ ಬರೀಬೇಕು. ನೋಟ್ಸ್ ಇನ್ನೂ ಬರ್ದಿಲ್ಲ. ಅಲ್ಲಿ ಬರ್ದಿಲ್ಲ ಅಂದರೆ ಅಷ್ಟೇ, ನಾಳೆ ಎಷ್ಟೊಂದು ಎಕ್ಸ್ಕ್ಯೂಸ್ ಎಲ್ಲ ಕೊಟ್ಬಿಟ್ಟವ್ರೆ. ಇವತ್ತು ನೋಟ್ಸ್ ಬರೀಬೇಕು. ಆದರೆ ಇಲ್ಲಿ ನೋಡಿ, ಇಲ್ಲಿ ಇವನು ನೋಡಿ, ಏನೋ ಕಂದಲೆ, ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿಯೇನೋ. ಇಲ್ಲಿ ಮನ್ಗವನೆ ಏನಂದ್ರೆ ಏನೂ ಬರ್ದಿಲ್ಲ, ಸುಮ್ಮನೆ ಮನ್ಗಿರ್ತಾನೆ ಯಾವಾಗಲೂ. ಇಲ್ಲಿ ಯೂಟ್ಯೂಬ್ ನೋಡಿಕೊಂಡು, ಅದು ಟಿ ವಿಲಿ, ಮೊಬೈಲ್ ಇಲ್ಲ ಅಂತ. ಇವತ್ತು ಏನು ಮಾಡೋದಂತ ಗೊತ್ತಾಗ್ತಾಯಿಲ್ಲ. ಇವಾಗ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ರೆ ಬರೆಯೋಕ್ಕಾಗಲ್ಲ. ಈ ನಿಮಗೋಸ್ಕರ ಎಲ್ಲರ ಕಂಟೆಂಟ್ ತೆಗೋಣ ಅಂದರೆ ಏನು ಮಾಡೋದು ನೀವು ಹೇಳಿ ಗೈಸ್. ಆದ್ರೂ ಇವತ್ತು ಸ್ವಲ್ಪನಾದ ಕಂಟೆಂಟ್ ತೆಗಿತೀನಿ. ಕಂಟೆಂಟ್ ತೆಗಿಲೇಬೇಕು ಯೂಟ್ಯೂಬ್ಗೆ. ಡೈಲಿ ಬ್ಲಾಗ್ ಆದಮೇಲೆ ಡೈಲಿ ಬ್ಲಾಗ್ ಆಗುತ್ತಾ ಇಲ್ವೋ ಗೊತ್ತಿಲ್ಲ, ಒಟ್ಟಿನಲ್ಲಿ ನಾನು ಫುಲ್ಲು ಪ್ರಯತ್ನ ಪಡ್ತೀನಿ. ತುಂಬಾ ಕಷ್ಟ ಇದೆ ಇದು. ಯೂಟ್ಯೂಬು ವಿಡಿಯೋ ಮಾಡೋದೇನು ಚಿಂತೆ ಇಲ್ಲ, ಎಡಿಟ್ ಮಾಡೋದು ತುಂಬಾ ಕಷ್ಟ. ಎಡಿಟ್ ಮಾಡೋದು ತುಂಬ ಅಂದರೆ ತುಂಬ. ಅದಕ್ಕೋಸ್ಕರ ಇವಾಗ ನಾವು ರೀಚ್ ಆಗೋಣ ನಿಮಗೋಸ್ಕರ ಅಂತ ಇದ್ದೀನಿ ಏನಾರ. ಆಮೇಲೆ ಇವಾಗ ಕಾಫಿ ಮೇಲೆ ಮಾಡಿಬಿಟ್ಟು ಕುಡ್ಕೋಣ, ಒಂದು ಸ್ವಲ್ಪ ಬರೆಯೋಣ. ಇವಾಗ ಸ್ಟೇಷ್ನರಿ ಶಾಪ್ ಹೋಗಿ ಪಿಕ್ಚರ್ಸ್ ತರಬೇಕು. ನಮ್ಮದು ಪಿಕ್ಚರ್ ಅನಿಸ್ಬೇಕು. ಇವಾಗ ಸ್ಟೇಷ್ನರಿ ಶಾಪ್ಗೆ ಫಸ್ಟು ಕಾಫಿ ಮಾಡ್ಕೊಂಡು ಕೊಡ್ಕೊಳ್ಳೋಣ. ಬನ್ನಿ ಗೈಸ್ ಇವಾಗ ಕಾಫಿ ಮಾಡ್ತಾಯಿದ್ದೀನಿ ಗೈಸ್. ಅವಾಗಲೇ ನಿಮ್ಗೆ ಹೇಳಿದೆ ನಂದು ಸ್ಕೂಲ್ ವರ್ಕ್ ಐತೆ ಅಂತ. ಆದರೆ ನಾನು ಕಾಲೇಜ್ ಹೋಗ್ತಾ ಇರೋದು, ಸ್ಕೂಲ್ ಅಲ್ವೇ ಇಲ್ಲ. ಸ್ಕೂಲು ತಲೆಯಲ್ಲಿ ಕೂತ್ಕೊಂಡ್ಬಿಟ್ಟೈತೆ 10 ವರ್ಷದಿಂದ. ಸ್ಕೂಲ್ ಬರೀಬೇಕು, ಅಲ್ಲಿ ಸ್ಕೂಲ್ಗೆ ಹೋಗ್ಬೇಕು ಅಂತ. ನನ್ನ ಕಾಲೇಜು, ನಾನು ಅಲ್ಲಿ ಸ್ಕೂಲ್ ಅಂತ ಹೇಳ್ಬಿಟ್ಟಿದ್ದೀನಿ. ಅದನ್ನೇ ಹೇಳೋಣ ಅಂತ ಇವಾಗ ಇದು ಮಾಡಿದ್ದು. ನಾನು ಇವಾಗ ಕಾಫಿ ಮಾಡಬೇಕು. ಕಾಫಿ ಪೌಡರ್ ಕಾಫಿ ಮಾಡಿ ಇವಾಗ ಶಿಸ್ತಾಗೆ ಕುತ್ಕೊಂಡು ಸ್ವಲ್ಪ ಬರ್ಬಿಡೋಣ. ಸ್ವಲ್ಪ ಇಲ್ಲಾಂದರೆ ನಾಳೆ ದೇವ್ರು ಮಾಡಿಬಿಡ್ತಾರೆ ನನ್ನ. ಬನ್ನಿ ಗೈಸ್ ಇವಾಗ ಕಾಫಿ ಮಾಡೋಣ. ಗೈಸ್ ಇವಾಗ ಹಾಲಾಕ್ಬಿಡೋಣ. ಎಲ್ಲನೂ ಹಾಕ್ಬಿಡ್ತೀನಿ ಗೈಸ್, ಜಾಸ್ತಿ ನೀರು ಹಾಕ್ಬಿಟ್ಟಿದ್ದೀನಿ. ಎಲ್ಲನೂ ಹಾಕಿ ಮತ್ತು ಕಾಫಿ ಮಾಡಿಬಿಟ್ಟು ಕುಡ್ಕೊಂಡು ಹೋಗೋದೇನೆ. ಇವಾಗ ಬನ್ನಿ ಸಕ್ಕರೆ ಹಾಕೋಣ. ಇದನ್ನೆಲ್ಲ ಯಾಕೆ ತೋರಿಸ್ತಿದ್ದೀನಿ ಗೊತ್ತಾ? ಇವತ್ತು ಕಂಟೆಂಟ್ ಇಲ್ಲ, ಟೈಮು ಆಗ್ಬಿಟ್ಟೈತೆ. ಈಚೆ ಅಂತೂ ಫುಲ್ಲು ವೆದರ್ ಅಂತೂ ಕೆರಳೆ ಬಡಿ, ಮಳೆ ಬರ್ತಾನೂ ಇಲ್ಲ, ಮೋಡ ಮುಚ್ಕೊಂಡೇ ಐತೆ. ಅದಕ್ಕೆ ಇವತ್ತು ನಿಮಗೆ ಕಾಫಿ ಮಾಡೋದು ಹೇಳ್ಕೊಡ್ತಾ ಇದ್ದೀನಿ ಅಷ್ಟೇ, ಇನ್ನೇನೂ ಇಲ್ಲ. ಯಾಕೆ ಇವನು ಕಾಫಿ ಮಾಡೋದು ತೋರಿಸ್ತಾವನಲ್ಲ ಅಂತ ಅಂದ್ಕೊಂಡಿರೋರಿಗೆಲ್ಲ ಇದನ್ನ ಹೇಳಬೇಕು ಅಷ್ಟೇ. ನೋ ಕಂಟೆಂಟ್. ನಿಂಗೆ ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಟೀ ಅಲ್ಲ ಅದು, ಕಾಫಿ. ಅವನು ಒಂದ್ಸಲ ಕಾಫಿ ಮಾಡಿಕೊಟ್ಬಿಡಲ್ಲ. ವಿಡಿಯೋ ಮಾಡ್ತಾ ಇದ್ದೀನಲ್ಲ, ಅದಕ್ಕೆ ನಿಧಾನಕ್ಕೆ ಮಾತಾಡ್ಸ್ತಾ ಇದ್ದೀನಿ. ಇಲ್ಲ ಬೈಕ್ ಬಿಡ್ತಾ ಇದೆ ಮಾಡ್ಕೊಡೋದ ಅಂತ. ವಿಡಿಯೋ ಮಾಡ್ಬೇಕಾದ್ರೆ ಸ್ವಲ್ಪ ಪೇಷನ್ಸ್ ಇರ್ಬೇಕಲ್ವ. ಆಮೇಲೆ ಏನಾರ ಮಾತಾಡ್ಬಿಟ್ಟು ಎಡಿಟ್ ಮಾಡೋಕ್ಕೆ ಬರ್ತಾನೆ, ಏನು ಮಾಡೋದು ಅಷ್ಟೇ. ಒಂದು ಗ್ಲಾಸು ಟೀ ಬೇಕಂತೆ, ಅಲ್ಲ ಕಾಫಿ ಮಾಡಿಕೊಟ್ಬಿಡೋಣ. ಹೋಗಿ ಪಾಪ ಅಲ್ವಾ. ಆಯ್ತು ಚಲೋ. ಆ ಕಡೆ ಸ್ವಲ್ಪ ಟಿ ವಿ ನೋಡ್ತಾ ಇದೆ, ಚಲೋ ಹೋಗ್ಬಿಡ್ತು ಗೈಸ್. ಇವಾಗ ಟೀ ಪುಡಿ ಹಾಕಬೇಕು. ಟೀ ಪುಡಿ ಹಾಕಿ
ಸ್ವಲ್ಪ ಹಾಕ್ತೀನಿ. ಆಮೇಲೆ ಕಹಿ ಜಾಸ್ತಿ ಆಗ್ಬೋದು. ಶುಗರ್ ಹಾಕಿದ್ದೀನಿ ಜಾಸ್ತಿನೇ. ಇವಾಗ ಹಾಲು ಹಾಕಿ ಕಾಫಿ ಕೊಟ್ಬಿಟ್ಟು ಸ್ವಲ್ಪ ಬರ್ತವಾದೆ. ನೀವು ಇನ್ನೊಂದು ಅನ್ಕೋಬೋದು, ಇದು ಯಾಕೆ ಒಂದು ಪಿಂಕ್ ಕಲರ್ದು ಕಪ್ಪಲ್ಲಿ ಹಾಕೊಂತವನೆ, ಇನ್ನೊಂದು ಸ್ಟೀಲ್ ಕಪ್ಪಲ್ಲಿ ಹಾಕೊಂತವನೆ ಅಂತ. ನನ್ನ ತಮ್ಮಂದು ಕಪ್ಪದು ನೋಡಿದ್ರಿ ಮುರಿದೋಗ್ಬಿಟ್ಟೈತೆ. ಮುರಿದಾಕ್ಬಿಟ್ಟವನೆ. ಏನು ಮಾಡೋಕ್ಕಾಗಲ್ಲ ಇಂಥವ್ರಿಗೆ, ಏನು ತಗೊಂಡ್ರು ಮುರಿದಾಕ್ತಾನೆ. ಇವಾಗ ಟೀಕು ಸ್ವಲ್ಪ ಕಾಫಿ ಕುಡಿದ್ಬಿಟ್ಟು ಹೋಗೋದೆ ಬರೆಯೋಕ್ಕೆ. ಹಂಗೆ ವೆದರ್ ನೋಡಿ ಗೈಸ್ ಹಿಂಗಾಗೈತೆ. ನಮ್ಮಮ್ಮ ಬಂದವ್ರು ಜೆರಾಕ್ಸ್ ತೆಗಿಸ್ಕೊ ಬರೋಕ್ಕೆ ಹೋಗ್ಬೇಕು. ಇವಾಗ ಬನ್ನಿ ಹೋಗೋಣ ಜೆರಾಕ್ಸ್ ತಗೊಬರೋಕ್ಕೆ. ಗೈಸ್ ಇವಾಗ ಕೆಳಗಡೆ ಹೋಗ್ತಾ ಇದ್ದೀನಿ. ಅಲ್ಲಿ ನಮ್ಮ ಮಾಮೂನ ಮಕ್ಕಳು ಹೋಗ್ಬಿಟ್ಟು ಕೆಳಗಡೆ ತಿಂಡಿ ತಗೋತಾ ಇರ್ತಾಳೆ. 100 ರೂಪಾಯಿ ಇದ್ರೂ ಇರುತ್ತೆ, ತಲೆನೇ ಕಟ್ತಾ ಇಲ್ಲ ಎಷ್ಟೇ ದೂರ ಇದ್ರೂ. ಇಲ್ಲಿ ಇಲ್ಲವೇ ಇಲ್ಲ ಗೈಸ್, ಎಲ್ಲೋದ್ಲು ಅಂತ ಗೊತ್ತೈತಲ್ಲ. ಟೇಸ್ಟ್ ಶಾಪು ಹೋಗಿಬಿಟ್ಟಿರ್ತಾಳೆ ನೋಡಿ. ಬನ್ನಿ ನೋಡೋಣ. ಚಪ್ಪಲಿ ಹಾಕೊಂಡು ಗೈಸ್, ಚಪ್ಪಲಿ ಹಾಕೊಂಡು ಇಲ್ಲ ಏನೂ ಇಲ್ಲ, ಸೀದಾ ರೋಡ್ ದಾಟ್ಬಿಡೋದು. ಹಾಂ, ಕುರ್ಕುರೇನೂ ಇಲ್ಲ ಏನೂ ಇಲ್ಲ. ಬಾ, ನಿಂಗೆ ಕೈ ಕಾಸೆ ಕೊಡಬಾರ್ದು ಕಣ. ಅಣ್ಣ ಕೆಳಗಡೆ ಕಳಿಸ್ತಾಳೆ. ಹಾಂ ಹಾಂ, ಏನದೆ? ಎಲ್ಲದೆ? ನನ್ನ ಜೋಬಲ್ಲದೆ. ನಾನೇ ಕೊಡೇನೆ? ನಾನು ಕೊಡೋದಿಲ್ಲ ಕಣ, ಹೋಗು. ನನ್ನ ಹತ್ರ ಅದು ಕಣ ಕಾಸು. ಅದೇನು ತಗೋಬೇಕು ಕಬ, ಸುಮ್ಮನೆ ಕಾಸು ವೇಸ್ಟ್ ಮಾಡ್ತಾಳೆ. ಹೋಗ್ಬಿಟ್ಟು ಅಮ್ಮ 500 ರೂಪಾಯಿ ಪೇಂಟ್ ಮಾಡೋದು ಕೇಳ್ತಾಳೆ ಕಣಮ್ಮ. 50 ರೂಪಾಯಿದ ಅಲ್ಲಿ ಆಲೆ ದಾಟ್ಬಿಟ್ಟವಳಲ್ಲಿ ಬಂದು ಎಳ್ಕೊಂಡು. ಅಮ್ಮ ಇವಾಗ ಇದು ಕೊಡಮ್ಮ ನಂಗೆ ಬೇಗ ಕಾಸು. ಅಮ್ಮ ಕಾಸು ಕೊಡಮ್ಮ. ಜೆರಾಕ್ಸ್ ಮಾಡಿಸ್ಬೇಕು. ಅದು ನನ್ಗೆ ಬೇಕು ಎಂತ್ಕೋ. ನೀನು ಅಪ್ಪನ ಫೋನ್ ಮಾಡಿ ಹೇಳು. ಫೋನ್ ಪೇ ಮಾಡಿ. ಹಾಂ ಬೇಗ ನಾನು ಅನ್ಸ್ಬೇಕು ಎಷ್ಟೊಂದು. ಅದಕ್ಕೆ ಏನು 100 ರೂಪಾಯಿ? ಹ್ಞೂ ನಿಜವಾಗ್ಲೂ 100 ರೂಪಾಯಿ ತಗೋಬೇಕು. ಅಂಥವೇನೂ ಇಲ್ಲ ಇಲ್ಲ. ಅದು ಕೊಡಲಿಲ್ಲ ಅವನು 250 ರೂಪಾಯಿನ. 500 ರೂಪಾಯಿ ಕೊಡ್ಲಾ? 500 ರೂಪಾಯಿ ಕೊಡ್ಬೇಕು. ನಾನು 250 ರೂಪಾಯಿ ಚೇಂಜ್ ಮಾಡಿಸ್ಕೊಂಬಂದು ಕೊಡ್ತೀನಿ ಕೊಡು. ಅದೇ 250 ರೂಪಾಯಿ ಕೊಡು. ನಾನು ಜೆರಾಕ್ಸ್ ಮಾಡಿಸ್ಕೋಬೇಕು. ಬಾ ನೀನು ಬಾ. ನಾನು ಬರುದಿಲ್ಲ. ಗೈಸ್ ಲಾಸ್ಟಲ್ಲಿ ಒಂದು ಸ್ಟಾರ್ಟ್ ಕೊಟ್ಟು 100 ರೂಪಾಯಿ ಕಿತ್ಕೊಂಡ್ಬಂದಿದ್ದೀನಿ. ಈಗ ಆದ್ದರಿಂದ ಜೆರಾಕ್ಸ್ ಮಾಡ್ಸೋಕೆ ಹೋಗ್ತಾ ಇದ್ದೀನಿ. ಇಲ್ಲಿ ಜೆರಾಕ್ಸ್ ಅಂಗಡಿಲಿ ಜೆರಾಕ್ಸ್ ಮಾಡಿಸಿ ವಿಡಿಯೋ ಮಾಡ್ಕೊಂಡ್ರೆ ಒಂಥರ ಅಜೀಬ್ ಅನ್ಸಲ್ಲ. ಸ್ಟಾರ್ಟಿಂಗ್ ಬಂದಿದ್ದೀನಿ, ಅದಕ್ಕೆ ಹೋದಾಗ ತಡ ವಿಡಿಯೋ ನಿಲ್ಲಿಸ್ಬಿಡ್ತೀನಿ ಆಯಿತಾ. ಈಗ ಹೋಗಿ ಯಾವುದೈತೆ ಅಂತ ನೋಡ್ಬಿಡ್ಬೇಕು. ವಿಡಿಯೋ ಮಾಡೋಕ್ಕಾಗಲ್ಲ. ಯಾವ್ದು ಬೈಕ್ ಬೇಕಾಗಿದ್ರೆ ಆವಾಗ ವಿಡಿಯೋ ಸ್ಟಾಪ್ ಮಾಡ್ತೀನಿ. ಗೈಸ್ ಇವಾಗ ಒಂದು ಅರ್ಧ ಗಂಟೆ ನಿಂತಿದೆ. ಕಲರ್ ಜೆರಾಕ್ಸ್ 10 ರೂಪಾಯಿ, ಬ್ಲ್ಯಾಕ್ ಆ್ಯಂಡ್ ವೈಟ್ಗೆ 3 ರೂಪಾಯಿ ಅಂದರು. ನನಗೆ 4 ಸೆಟ್ ಬೇಕು. 4 ಸೆಟ್ 400 ರೂಪಾಯಿ ಆಗಿಬಿಡ್ತದೆ. ಕಾಲೇಜಲ್ಲಿ ತೊಗೊಂಡ್ರೆ 1 ರೂಪಾಯಿ ಒಂದು 200 ರೂಪಾಯಿ ಆಗ್ಬೋದು. ಅಲ್ಲೇ ಹೋಗ್ತಾ ಹೋಗ್ಬಿಡು. 400 ರೂಪಾಯಿ ಆಗೋಯ್ತು ಕಣಮ್ಮ. ನಾವು ನಿಜವಾಗ್ಲೂ 400 ರೂಪಾಯಿ ಇಲ್ಲಿ
ಕಲರ್ ಜೆರಾಕ್ಸ್ಗೆ 10 ರೂಪಾಯಿ, ಬ್ಲ್ಯಾಕ್ ಆ್ಯಂಡ್ ವೈಟ್ಗೆ 100 ರೂಪಾಯಿ, ಫುಲ್ ಇತ್ತವಳಕ್ಕೆ ಎಷ್ಟು ಅಂತ ಹೇಳು 4 ಸೆಟ್ ಬೇಕು 400 ರೂಪಾಯಿ ಆಗೋಯ್ತದೆ. ಎಷ್ಟು ಬೇಕು ಕಂದ? ಫೋನೆಲ್ಲ ಕ್ಯಾಚ್ ಆಗ್ತಾನೆ ಗೈಸುನು. ಫುಲ್ ಹುರ್ಕೊಬಿಟ್ಟವನೆ. ಫಸ್ಟ್ 150 ರೂಪಾಯಿ ಕೊಡು ನಂಗೆ. ನಾನು 500 ರೂಪಾಯಿ ಕೊಡ್ತೀನಿ. ಅಲ್ಲಿ ಜೆರಾಕ್ಸ್ ಸಿಗ್ಲಿಲ್ಲ. ಫುಲ್ಲು ಹುರ್ಕೊಬಿಟ್ಟವನೆ. ಇವಾಗ ಹೋಗಿ ಇರ್ಲ ಆಯ್ತು ತಗೋಬತ್ತೀನಿ. ಜಾಸ್ತಿ ಮಾತಾಡ್ತಾವನೆ. ಕ್ಯಾಮ್ರಾ ಇಲ್ದೆ ಇದ್ರೆ ಪಟ್ ಅಂತ ಹೊಡಿತಿದೆ. ಹೋಗ್ಲಿ ಅಂತ ಬಿಡ್ತಾ ಇದ್ದೀನಿ. ಏಯ್ ಕೊಡೋದಿಲ್ಲ ಕಲ ಎಂತ ಮಾಡ್ಯಾ ಏನ್ ಮಾಡ್ಯಾ ಆಯ್ತು ಎತ್ಕೋಗಪ್ಪ. ಇವಾಗ ಅಲ್ಲೂ ಚೇಂಜ್ ಇಲ್ಲ ಅಂತ ಕಳಿಸಿದ್ರು. ತಿರ್ಗಾ ನಾಯಿ ಆಡ್ದಂಗೆ ಆಡ್ತಾನೆ. ಅದನ್ನು ತೋರಿಸ್ಬೇಕು ನಿಮಗೆ. ಆದರೆ ಮಧ್ಯದಲ್ಲಿ ಕೆಟ್ಟ ಮಾತಾಡ್ಬಿಡ್ತಾನೆ. ಅದೊಂದೇ ಬೇಜಾರು ಅಷ್ಟೇ. ಕಂಟ್ರೋಲ್ ಮಾಡಿಸ್ಬೇಕು. ಅದನ್ನು ಮಾಡಿಸ್ತೀನಿ. ವೀಡಿಯೋ ಆನ್ ಮಾಡಿದ್ರೆ ಕೆಟ್ಟ ಮಾತಾಡ್ಬೋದು. ಇಲ್ಲ ಅಲ್ಲೂ ಇಲ್ಲೇಗಲ್ಲ ಚೇಂಜ್ ಲವ್ ನಿಂದ ಅದೆಲ್ಲ ಕಾಸು ಅದನ್ನೇ ಕೊಡು. ಹಾಂ ಲವ್ ಸಾವುಕಾರ ಮಂದಿ ಎಷ್ಟಿದ್ದದ ಅದಲ್ಲಿ ಲವ್ ನೋಡಿ ಎಂತ ಹೋದ ಮಗ. ನಾನು ಮಳೆಯಲ್ಲಿ ಜೆರಾಕ್ಸ್ ತಗೊಳಕ್ಕೆ ಬಂದಿದ್ದೀನಿ. ಇಲ್ಲಾಂದರೆ ನೋಡ ನನ್ನ ಜೋರು ಮಾಡಿಬಿಡ್ತಾರೆ. ಏನಂದ್ರೆ ಏನೋ ಅನಿಸಿಲ್ಲ ಅಂತ ಬರ್ದಿದ್ದೀನಿ, ಅನಿಸಿಲ್ಲ ಅಷ್ಟು. ಇವಾಗ ಜೆರಾಕ್ಸ್ ತೊಗೊಂಡು ತಿರ್ಗಿ ವೀಡಿಯೋ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಿದ್ದೀವಿ. ಇವಾಗ ಜೆರಾಕ್ಸ್ ತೊಗೊಬಂದೆ. ಒಂದು ಅರ್ಧ ಗಂಟೆ ಮೇಲೆ ಕಾದಿದ್ದೀನಿ. ತೊಗೊಬಂದೆ. ಹಂಗೋ ಹಿಂಗೋ 300 ರೂಪಾಯಿ ಆಗೈತೆ. ನಮ್ಮನ್ನ ಹಾಳು ಮಾಡೋಕ್ಕೆ ಇವರೇ ಕಾಲೇಜವರೇ ಸಾಕು. ಸುಮ್ಮನೆ ಅಸೆಸ್ಮೆಂಟ್ ಬರ್ಸ್ಬಿಟ್ಟು ಸುಮ್ಮನೆ ತೂತು ಬಿಸಾಕ್ತಾರೆ ಲಾಸ್ಟಲ್ಲಿ. ಅದಕ್ಕೋಸ್ಕರ ನಾವು ಜೆರಾಕ್ಸ್ ಮಾಡಿಸ್ತೀವಿ. ಅದು 300 ರೂಪಾಯಿ. 300 ರೂಪಾಯಿ ಜೆರಾಕ್ಸ್. ಇದು 300 ರೂಪಾಯಿ. ಇದು ಮಡ್ಕ ಕೂಡ ಐತಲ್ಲ. ಹೀಗೆ ಮನೆಗೆ ಹೋಗಿ ತಿರ್ಗಾ ವೀಡಿಯೋ ಸ್ಟಾರ್ಟ್ ಮಾಡ್ತೀನಿ. ಒಂದು ಕೈಯಲ್ಲಿ ಓಡಿಸೋದು ತುಂಬ ಡೇಂಜರಸ್. ಮನೆಗೆ ಹೋಗಿ ತಿರ್ಗಾ ಅಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ. ಬಾಯ್. ಅಷ್ಟೊತ್ತಂತ ಬ್ರೇಕ್. ನಮ್ಮಮ್ಮ ತಿರ್ಗಾ 300 ರೂಪಾಯಿ ಅಂದರೆ 200 ರೂಪಾಯಿ ಹಾಕೋರು ಗೈಸ್. ಅವ್ರು ಫುಲ್ಲು ಆಶ್ಚರ್ಯ. ಏನು 300 ರೂಪಾಯಿದು ಜೆರಾಕ್ಸ್ ತಗೋತಾನೆ, 200 ರೂಪಾಯಿ ಜೆರಾಕ್ಸ್ ತಗೊತಾನಲ್ಲ ಏನಿದು ಅಂತ. ಅವ್ರು ಕೊಡೋದು ಆ ಥರ ಅದು ಕಲ್ಲರೇ ಬೇಕು, ಬ್ಲ್ಯಾಕ್ ಆ್ಯಂಡ್ ವೈಟೇ ಬೇಕು ಅಂತಾರೆ. ಏನು ಮಾಡೋಕ್ಕಾಯ್ತದೆ? ಏನು ಮಾಡೋದು. ಅದು ನಂಬೋದೇ ಇಲ್ಲ ಮನೇಲಿ. ನೀನು ಏನಕ್ಕೋ ಖರ್ಚು ಮಾಡ್ತಾಯಿದ್ದೆ ಅಂತಾರೆ. ಏನು ಮಾಡೋಕ್ಕಾಗಲ್ಲ. ಇನ್ಮೇಲೆ ವೀಡಿಯೋ ಮಾಡ್ತೀನಲ್ಲ ಎಲ್ಲ ಗೊತ್ತಾಗುತ್ತೆ ಬಿಡಿ ಗೈಸ್. ಅವ್ರಿಗೆ ಪಕ್ಕ ನಾನು ಈಗ ವೀಡಿಯೋ ಮಾಡಾಕ್ತಾಯಿದ್ದೀನಲ್ವಾ, ಏನಂತೆ ಖರ್ಚು ಮಾಡ್ತಾಯಿದ್ದೀನಿ, ಏನಂತೆ ಖರ್ಚು ಮಾಡ್ತಾಯಿಲ್ಲ ಎಲ್ಲನೂ ಗೊತ್ತಾಗ್ಬಿಡ್ತು. ಈಗ ಇನ್ಮೇಲೆ ನೋಡ್ಕೊಮ್ಮ ಅಷ್ಟೇ. ಈಗ ಮನೆಗೆ ಹೋಗಿ ತಿರ್ಗಾ ಬ್ಲಾಗ್ ಮಾಡ್ತೀನಿ ರೀ ಗೈಸ್. ಮನೆಗೆ ಹೋಗ್ತೀನಿ ಫಸ್ಟು ಗೈಸ್. ಮನೆಗೆ ಬಂದೆ. ಇವಾಗ ತೆಗಿತಾನೆ ಇಲ್ಲ. ತೆಗಿಯಮ್ಮ ನೋಡು ನಿಮಿಷ. 300 ರೂಪಾಯಿ 350 ರೂಪಾಯಿ ನಾನೇ 20 ರೂಪಾಯಿ ಕೊಟ್ಟು ಬಂದಿದ್ದೀನಿ. ಅನಿಸ್ಯಾ ನೀನು? ಅನಿಸ್ಕೊಟ್ಯಾ? ಇಲ್ಲ ಬೇಡ, ನೀನೇನು ಮಾಡ್ಬೇಡ ಇರಪ್ಪ. ಈ ರೈನ್ ಕೋಟ್ ತೆಗಿಬೇಕು ಮೊದಲು. ಏನು ನೋಡಿ ಗೈಸ್, ಯಾವ ಹಂಗೆ ನೋಡಿದ್ರೆ ಯಾವ ಇದನ್ನೂ ತೋರಿಸ್ತೀನಿ ಕಲ್ಲ ಅಪ್ಪಂಗ್ಲೇ. ನೀನು ಫೋನ್ ಮಾಡ್ತಾಯಿದ್ದೀನಿ ಹಿಂಸೆ ಕೊಡ್ತೀನಿ ಬೇಕೈತೆ. ಹಾಂ ಇರಿ ಗೈಸ್, ರೈನ್ ಕೋಟ್ ತೆಗ್ದು ಆಮೇಲೆ
ಮಾಡಿಸ್ಬಿಟ್ಟು ತಿರ್ಗಾ ಚೆನ್ನಾಗಿ ಬೇಡದಿದ್ರೆ ತಿರ್ಗಾ ಮಾಡ್ತಾರೆ ಅಷ್ಟು ಗಂಟ ತಿರ್ಗಾ ಬ್ರೇಕ್. ಗೈಸ್ ಇಲ್ಲಿಗೆ 2ನೇ ಬ್ಲಾಗು ಮುಗೀತು. ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇವನ್ ಬಗ್ಗೆನೂ ಒಂಚೂರು ಹೇಳಿ, ಇವನ್ ಬಗ್ಗೆ ಕಮೆಂಟ್ ಮಾಡಿ. ಇವನ್ ಬಗ್ಗೆ ಗೈಸ್ ನನ್ನ ಬಗ್ಗೆ ದಯವಿಟ್ಟು ಏನು ಕಮೆಂಟ್ ಮಾಡಬೇಡ್ರಿ. ಕಮೆಂಟ್ಗಳಂತೂ ನೋಡೋಕ್ಕಾಗಲ್ಲ. ನಮ್ಮ ಅಣ್ಣಂಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವನ್ಗೆ ಹೇಳ್ಕೊಡ್ಬೇಕು ನೀಟಾಗಿ ಎಲ್ಲನೂ ಪ್ರೊನೌನ್ಸ್ ಎಲ್ಲ ಹೇಳ್ಕೊಟ್ಬಿಟ್ಟು ಮಾಡಿಸ್ತೀನಿ ಅವನಿಗೆ. ಇವನು ಅಲ್ಲಿ ಮಧ್ಬಂಧದಲ್ಲಿ ಇದು ಮಾಡವನೆ, ಕೆಟ್ಟ ಮಾತು ಮಾತಾಡೋಣ, ಅದನ್ನು ನಿಶ್ಚಿಸ್ಬೇಕು ಅಷ್ಟೇ, ಇನ್ನೇನಿಲ್ಲ. ಇಲ್ಲಿಗೆ ಬ್ಲಾಗ್ ಎಂಡ್. ಬಾಯ್. ಅಷ್ಟೇ ಮುಗೀತು.